ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋ ಹಾಗೆ ನಟಿ ರಮ್ಯಾರನ್ನ ರಣಚಂಡಿಯಾಗಿಸಿದ್ದ ಕಿಡಿಗೇಡಿಗಳು ಒಬ್ಬೊಬ್ಬರಾಗೆ ಕಂಬಿ ಹಿಂದೆ ಸೇರ್ತಾ ಇದ್ದಾರೆ. ಐಪಿಎಡ್ಎಸ್ ಅಸ್ತ್ರ ಪ್ರಯೋಗಿಸಿ ಖಳನಾಯಕರ ಜಾಡು ಹಿಡಿದ ಪೊಲೀಸರು ಅಶ್ಲೀಲ ಸಂದೇಶದ ರೂವಾರಿಗಳ ಮನೆಯ ಕದ ತಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ರಣಚಂಡಿ ರೂಪಕ್ಕೆ ಕಾರಣವಾಗಿದ್ದ ಫ್ಯಾನ್ಸ್ ಹೆಸರಿನ ಕೆಲ ಪುಡಾರಿಗಳು ಕೈಲಾಗದವರಂತೆ ಅಶ್ಲೀಲ ಕಾಮೆಂಟ್ ಅನ್ನೋ ಅಧರ್ಮದ ಹಾದಿ ಹಿಡಿದಿದ್ರು. ದರ್ಶನ್ ಫ್ಯಾನ್ಸ್ ವಿರುದ್ಧ ಬೆಂಕಿ ಬಿರುಗಾಳಿಯಾಗಿದ್ದ ಸ್ಯಾಂಡಲ್ವುಡ್ ಸಿಂಹಿಣಿ ಕಾನೂನು ಹೋರಾಟದ ಹಾದಿ ಹಿಡಿದಿದ್ರು. ಸದ್ಯ ರಮ್ಯಾ ನೀಡಿದ್ದ 48 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಜನ್ಮ ಜಾಲಾಟ ಜೋರಾಗಿದೆ. ಅಶ್ಲೀಲ ಸಂದೇಶ ಕಳುಹಿಸಿದ್ದ 13 ಮಂದಿಯ ಜಾಡು ಪತ್ತೆ, ಇಬ್ಬರ ಬಂಧನ, ಓರ್ವ ಆರೋಪಿ ಪೊಲೀಸರ ವಶಕ್ಕೆ. ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಕಿಡಿಗೇಡಿಗಳ ಮನೆ ಕದ ತಟ್ಟಿರೋ ಸಿಸಿಬಿ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿ ಓರ್ವನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ನಟಿ ರಮ್ಯಾ ದೂರು ನೀಡ್ತಾ ಇದ್ದಂತೆ ಅಕೌಂಟ್ ಡಿಲೀಟ್ ಮಾಡಿದ್ದ ಕೀಚಕರು ಸದ್ಯ ಐಪಿ ಅಡ್ರೆಸ್ ನಿಂದ ಲಾಕ್ ಆಗಿದ್ದಾರೆ. ಬಳ್ಳಾರಿ, ಚಿತ್ರದುರ್ಗ ಮೂಲದ ಓಬಣ್ಣ ಹಾಗೂ ಗಂಗಾಧರ್ ಎಂಬ ಆರೋಪಿಗಳನ್ನ ಬಂಧಿಸಲಾಗಿದ್ದು ವಿಚಾರಣೆ ನಡೆಸಲಾಗ್ತಾ ಇದೆ. ಬಂಧಿತರು ಯಾರ ಅಭಿಮಾನಿ ಅನ್ನೋ ಬಗ್ಗೆ ತೀವ್ರ ತನಿಖೆ. ರಮ್ಯಾಗೆ ಡಿ ಬಾಸ್ ಫ್ಯಾನ್ಸ್ ಅನ್ನೋ ಹಣೆ ಪಟ್ಟಿ ತೊಟ್ಟು ಅಶ್ಲೀಲ ಸಂದೇಶ ಕಳುಹಿಸಿ ಲಾಕ್ ಆದವರ ಅಸಲಿಯತ್ತು ಬಯಲಿಗೆಳೆಯಲು ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಬಂಧಿತ ಆರೋಪಿಗಳು ನಿಜವಾಗ್ಲೂ ನಟ ದರ್ಶನ್ ಅವರ ಫ್ಯಾನ್ಸ್ ಆಗಿದ್ರಾ ಅಥವಾ ದರ್ಶನ್ಗೆ ಕೆಟ್ಟ ಹೆಸರು ತರಲು ಈ ರೀತಿ ಅಶ್ಲೀಲ ಅಸ್ತ್ರ ಪ್ರಯೋಗಿಸಿದ್ರಾ ಅಂತ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. 13 ಜನ ಐಡೆಂಟಿಫೈ ಸದ್ಯಕ್ಕೆ ಇದೆ, ಇನ್ನೂ ಕೆಲಸ ನಡೀತಾ ಇದೆ. 13 ಜನ ಪೈಕಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ ಅವರು. ಇನ್ನು ಮುಂದಕ್ಕೆ ಈ ಥರ ಯಾರು ಇರಲಿ, ಅವರು ಬೇರೆಯವರ ಬಗ್ಗೆ ಇಲ್ಲೀಗಲ್ ಆಗಿ ಅಥವಾ ಅವೇಲನಕಾರಿಯಾಗಿ ಈ ಥರ ಇದು ಬಂದು ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಕ್ರಮ ತಗೊಳ್ತೀವಿ ಮತ್ತು ಅವ್ರ ಬಗ್ಗೆ ಲೀಗಲ್ ಕಾನೂನು ಕ್ರಮ ತಗೊಳ್ತೀವಿ. ಈಗ ಅರೆಸ್ಟ್ ಆದಂಥವ್ರು ಮತ್ತು ಈ ವಶಕ್ಕೆ ಪಡೆದಿರೋ ಅಂಥವ್ರು ಯಾರ್ದಾರು ಸ್ಟಾರ್ ಫ್ಯಾನ್ಗಳ ಹೇಗೆ? ಇಲ್ಲ, ಅಂಥ ಯಾವುದು ಈಗ ಕಂಡು ಬರ್ತಾ ಇಲ್ಲ. ನಾವು ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ. ಯಾಕೆಂದರೆ ಇಂಡಿವಿಜುವಲ್ ಆಗಿ ಅವರು ಈ ಥರ ಟ್ವೀಟ್ ಮಾಡಿದ್ರು, ಆಂಟಿಸಿಡೆಂಟ್ಸ್ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಕಿಡಿಗೇಡಿಗಳನ್ನ ಬಂಧಿಸಿದ ಪೊಲೀಸರಿಗೆ ರಮ್ಯಾ ಕೃತಜ್ಞತೆ. ತಮಗೆ ಅಶ್ಲೀಲ ಸಂದೇಶ ಕಳುಹಿಸಿದ ಕಿಡಿಗೇಡಿಗಳನ್ನ ಸಿಸಿಬಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಅನ್ನೋ ವಿಷಯ ತಿಳಿತಾ ಇದ್ದಂತೆ ನಟಿ ರಮ್ಯಾ ಫುಲ್ ಖುಷಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿದ್ದ ವರದಿಯನ್ನೇ ಟ್ಯಾಗ್ ಮಾಡಿ ಪೋಸ್ಟ್ ಹಾಕಿರೋ ರಮ್ಯಾ ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ದಾರೆ. ನನ್ನ ದೂರಿನ ಮೇರೆಗೆ ತ್ವರಿತ ಕ್ರಮ ಕೈಗೊಂಡಿದ್ದಕ್ಕಾಗಿ ನಮ್ಮ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಹಾಗೂ ಸಿಸಿಬಿಯ ಸಂಪೂರ್ಣ ತಂಡಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಒಟ್ನಲ್ಲಿ ರಸ್ತೆಯಲ್ಲಿ ಹೋಗೋ ಮಾರಿನ ಮನೆಗೆ ಕರೆದ್ರು ಅನ್ನೋ ಹಾಗೆ ಕೈಲಿ ಮೊಬೈಲ್ ಇದೆ ಅಂತ ಎಲ್ಲೋ ಕುಳಿತು ಖಾಲಿ ಪೀಲಿ ಕಾಮೆಂಟ್ ಹಾಕಿದ ಕಿಡಿಗೇಡಿಗಳಿಗೆ ಪಾಠ ಕಲಿಸುವ ಸಮಯ ಕೊನೆಗೂ ಬಂದೇ ಬಿಟ್ಟಿದೆ. ನಿಜವಾಗ್ಲೂ ಇವರು ದರ್ಶನ್ ಅಭಿಮಾನಿಗಳ ಅನ್ನೋದೇ ಸದ್ಯಕ್ಕೆ ಉಳಿದಿರೋ $1 ಮಿಲಿಯನ್ ಪ್ರಶ್ನೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.